ಈಗ ಹಾಲು ಎಷ್ಟು ಒಂದು ದಿನಕ್ಕೆ ಎಷ್ಟು ಲೀಟರ್ ಕೊಡುತ್ತೆ ಮತ್ತು ಅದನ್ನ ಯಾವ ರೀತಿಯಾಗಿ ನೀವು ಮಾರಾಟ ಮಾಡ್ತೀರ? ಮಾರಾಟ ಮಾಡೋದು ನಾವು ಒಪ್ಪತ್ತಿಗೆ 40 ಲೀಟ್ರ್ ಹೋಗ್ತಾವಣ್ಣ. ಒಪ್ಪತ್ತಿಗೆ 40, ದಿವಸಕ್ಕೆ 80 ಲೀಟ್ರ್ ಹಾಲು ಹೋಗ್ತಾವಣ್ಣ. 80 ಲೀಟ್ರ್ ಹಾಲು ಹೋಗ್ತಾವು. 40 ರೂಪಾಯಿ ರೇಟ್ ಬೀಳ್ತೈತೆ ಅಣ್ಣ. ಹೌದಾ ಅಣ್ಣ? 40 ರೂಪಾಯಿ. ಆ ಕಡೆ ಎಲ್ಲ ಜಾಸ್ತಿ ಅಂತಾರೆ. ನನಗೆ ಆಲ್ರೆಡಿ ಕೆಲವೊಂದು ಜನ ನಾನು ಇಂಟರ್ವ್ಯೂ ಮಾಡಿದ್ದೀನಲ್ಲ, 20 ಲೀಟ್ರ್ ಅಂತಾರೆ. ಅಲ್ಲಿ ಕಡೆ ಬಿಜಾಪುರ ಕಡೆ ಗುರ್ರಾ ಎಮ್ಮೆ ಆ ಕಡೆ ಅಲ್ಲೆಲ್ಲ ಇದಾವಣ್ಣ, ಇಲ್ಲೆಲ್ಲ ಇಲ್ಲಣ್ಣ. ಇಲ್ಲಿ ಅಂದ್ರೆ ಅವ್ರು ಹೆಂಗೆ ಮಾಡ್ತಾರಣ್ಣ, ಅವರ ಪ್ಯಾಕೆಟ್ ಮಾಡಿ ಅವ್ರ ಕೊಡ್ತಾರಣ್ಣ. ಅವರ ಪ್ಯಾಕೆಟ್ ಎಲ್ಲ ಅವರ ಮಾಡಿ ಕೊಡೋದ್ರಿಂದ ಅವ್ರಿಗೆ ಉಳಿದೈತೆ ಅಣ್ಣ. ಅಂದ್ರೆ ನಾವು ಈಗ ಒಂದು ಆರೋಗ್ಯ ಪಾಯಿಂಟ್ ಅಂತ ಮಾಡಿವಣ್ಣ. ಆರೋಗ್ಯ ಮಾಡಿದ್ದೀವಿ, ಅಲ್ಲಿ ಕಳಿಸ್ತೀವಣ್ಣ. ನಾವು ಸೀದಾ ಹಾಲು ಈ ಕ್ಯಾನಿಗೆ ಹಾಕಿ ಕಳಿಸಿಬಿಡ್ತೀವಣ್ಣ. ಅಲ್ಲೇ ಎಸ್.ಎನ್.ಎಫ್. ಪ್ಯಾಟರ್ನ್ ನೋಡಿ ಎಲ್ಲ ಫೋನಿಗೆ ಹಾಕ್ತಾರಣ್ಣ. ಅಂದ್ರೆ ತಿಂಗಳಿಗೊಮ್ಮೆ ಜಮಾ ಆಗುತ್ತೆ, ವಾರಕ್ಕೊಮ್ಮೆ ಜಮಾ ಆಗುತ್ತೆ? ಅದು 13 ದಿವಸಕ್ಕಾಗತ್ತಣ್ಣ. 13 ದಿವಸಕ್ಕಾಗತ್ತಣ್ಣ. 13 ದಿವಸಕ್ಕೆ ಯಾಕಂತ ಅಂದ್ರೆ 13 ದಿವಸಕ್ಕೆ ಅಂದ್ರಣ್ಣ, ಈಗ ತಿಂಗಳಿಗೆ ಆದ್ರೆ ಇದಾಗತ್ತಣ್ಣ. ಹಾಂ ಅಣ್ಣ. ಈಗ ಹೊರಗಡೆ ಆಕಳಕ್ಕೆ ಏನೋ ಟಾನಿಕ್ ತಂದಿರ್ತೀವಣ್ಣ, ಕೊಡೋದ್ರಿಂದ ಇರ್ತಾವಣ್ಣ. ಅಲ್ಲಿ KMF ಅವೆಲ್ಲ ತಿಂಗಳ ಪೇಮೆಂಟ್ ಅಣ್ಣ. ಇದು ಆರೋಗ್ಯ 13 ದಿವಸದಣ್ಣ. 13 ದಿವಸದ ಪೇಮೆಂಟ್ ಬರ್ತಾನ. ಅಕೌಂಟಿಗೆ ಜಮಾ ಆಗುತ್ತಣ್ಣ. ಅವ್ರ ಹೆಸರಲ್ಲೇ ಜಮಾ ಆಗ್ಬಿಡುತ್ತೆ. ಹಾಂ. ಮತ್ತು ಇದು ಹುಷಾರು ತಪ್ಪದಾಗ ಯಾವ್ಯಾವ ರೀತಿ ಕ್ರಮ ತೊಗೊತೀರಾ? ಯಾವ್ಯಾವ ರೀತಿ? ಈಗ ಹುಷಾರು ತಪ್ಪದಾಗ ಫಸ್ಟು ನೋಡ್ತೀವಣ್ಣ. ಆದಷ್ಟು ಆಕಳ ನೋಡಿ ನಮ್ಗೆ ರಿಕವರಿ ಮಾಡ್ಕೊಳಕ್ಕಾದ್ರೆ ನಾವು ಮಾಡ್ಕೊತೀವಣ್ಣ. ನಮ್ಗೆ ರಿಕವರಿ ಮಾಡ್ಕೊಂಡಕ್ಕಾದ್ರೆ ಏನು ನಾವು ಗುಳಿಗೆ ತರಿಸ್ಕೊಂಡು ಹಾಕಿ ರಿಕವರಿ ಮಾಡ್ತೀವಣ್ಣ. ಅಂದರೆ ಮುಂಚೆ ಗೊತ್ತಾಗುತ್ತೆ ಈ ಥರ ಕಾಯಿಲೆ ಇದೆ? ಹಾಂ, ಗೊತ್ತಾಗತ್ತಣ್ಣ. ಈಗ ಈ ಥರ ಮೈತಿರ್ತಾವಲ್ಲಣ್ಣ, ಮೈಯಂಗಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾವಣ್ಣ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಮಲಕ್ಕೆ ಹಾಕೋದಿಲ್ಲ. ಮತ್ತು ಮೂಗು ಆರ್ತೈತಿ ಅಣ್ಣ. ಮೂಗು ಆರ್ದಾಗ ಮತ್ತು ಹಾಲು ಕಮ್ಮಿ ಮಾಡ್ತಾವೆ. ಹಾಲು ಕೂಡ ಆಕಳಿದ್ರೆ ಹಾಲು ಕಮ್ಮಿ ಆಗತ್ತವಣ್ಣ. ಈಗ ಜ್ವರ ಆಯ್ತು, ಏನೋ ತಂಪು ಜಾಸ್ತಿ ಆಗಿದ್ರು ಹಂಗಾದ್ರೆ ಹಾಲು ಕಮ್ಮಿ ಆಗ್ತಾವಣ್ಣ. ಕಮ್ಮಿ ಆಗೋದ್ರಿಂದ ಅವು ಗೊತ್ತಾಗ್ತೈತೆ ಅಣ್ಣ. ಹಿಂಗೆ ಮತ್ತು ಫುಡ್ಡು ತಿನ್ನೋದಿಲ್ಲ ಅಣ್ಣ. ಫುಡ್ ಇಟ್ಟಿರ್ತೀವಲ್ಲ, ಫುಡ್ ತಿನ್ನೋದಿಲ್ಲ. ಈಗ ಮೇವು ಹಾಕಿರ್ತೀವಣ್ಣ, ಈಗ ಹಾಕಿ ನಾವು ಎಲ್ಲಿಗೆ ಹೋದ್ರು ತಿಂದೈತಿ ಬಿಡೋ ಅನ್ಕೊತೀವಣ್ಣ. ಫುಡ್ ಮಾತ್ರ ಕಣ್ಣು ಮುಂದೆ ಇಡ್ತೀವಲ್ಲಣ್ಣ. ಕಣ್ಣು ಮುಂದೆ ಇಟ್ಟಾಗ ಗೊತ್ತಾಗ್ತೈತೆ ಅಣ್ಣ ಅದು ತಿಂದಿಲ್ಲ, ಅದು ಹುಷಾರು ತಪ್ಪೈತೆ ಅಂದಾಗ ಆಗ ಗುಳಿಗೆ ಅದು ಗುಳಿಗೆ ರಿಕವರಿ ಆಗುತ್ತಂದ್ರೆ ಗುಳಿಗೆ ಹಾಕಿಬಿಡ್ತೀವಣ್ಣ. ಈಗ ಡಾಕ್ಟ್ರ್ ಕರ್ಸ್ಬೇಕಂದ್ರೆ ಆಗ ಡಾಕ್ಟ್ರ್ ಕರೆಸಿ ರಿಕವರಿ ಮಾಡ್ತೀವಣ್ಣ. ಪರಿಸ್ಥಿತಿಗಳನ್ನ ನೋಡ್ಕೊಂಡು ನೀವು? ಹಾಂ, ಒಟ್ಟು ಅವಕ್ಕೆ ಹುಷಾರು ತಪ್ಪದಂಗೆ ನೋಡ್ಕೊಂಡು ಇದು ಟ್ರೀಟ್ಮೆಂಟ್ ಮಾಡ್ಕೊಂತೀವಣ್ಣ. ಎಲ್ಲ ಬರ್ತಾರ ಪಶು ವೈದ್ಯಕರು ಬರ್ತಾರೆ ನೋಡೋಕ್ಕೆಲ್ಲ? ಒಮ್ಮೊಮ್ಮೆ ಬರ್ತಾರಣ್ಣ, ಒಮ್ಮೊಮ್ಮೆ ಅದ್ರದ್ದು ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಣ್ಣ. ಈಗ ಒಮ್ಮೊಮ್ಮೆ ಫೋನ್ ಹಚ್ಚಿದ್ರೆ ಬರ್ತಾರಣ್ಣ, ಒಮ್ಮೊಮ್ಮೆ ಬರೋಂಗಿಲ್ಲ. ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಂದು ಏನಾರ ಕಾರಣ ಹೇಳಕತ್ತಬಿಡ್ತಾವಣ್ಣ. ಆ ಕಾರಣಕ್ಕಾಗಿ ನಾವು ಮುಂಚಿತವಾಗಿ ನೋಡ್ಕೊಂಡು ರಿಕವರಿ ಮಾಡ್ಕೊಂತೀವಣ್ಣ. ಹಂಗಾಗುತ್ತೆ. ಇಲ್ಲಿ ಒಟ್ಟು ಡಾಕ್ಟ್ರ್ ಪ್ರಾಬ್ಲಮ್ಮು ಐತೆ ಅಣ್ಣ. ಅವು ಇರೋದ್ರಿಂದ ಅದು ಒಂದು ಭಾಳ ಇದೈತಣ್ಣ. ಇಲ್ಲಿ ಅದೊಂದು ಒಟ್ಟು ಭಾಳ ಕಷ್ಟ ಅನಿಸ್ತೈತೆ ಅಣ್ಣ. ಡಾಕ್ಟ್ರು ಬರೋಂಗೇ ಇಲ್ಲ ಅಣ್ಣ, ಒಟ್ಟು ಕೇರ ಮಾಡೋಂಗಿಲ್ಲ ಅಣ್ಣ. ಈಗ ಬಂದ್ರೆ 1-2 ಸೂಜಿ ಹೊಡೆದ್ಬಿಡ್ತಾರಣ್ಣ. ಆರಾಮಾಗುತ್ತೋ ಅಂದು ಹೋಗ್ಬಿಡ್ತಾರಣ್ಣ. ಹಾಂ ಅಣ್ಣ, ಬಾಯಿ ಮಾತಿಲ್ಲ ಹೇಳಿ ಹೋಗ್ಬಿಡ್ತಾರಣ್ಣ. ಹಂಗೆ ಮಾಡ್ತಾರಣ್ಣ. ಅದು ಒಂದು ಪ್ರಾಬ್ಲಮ್ ಐತೆ ಅಣ್ಣ. ಈಗ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ತಯಾರು ಮಾಡ್ಕೊಂಡ್ರೆ ಅಂದ್ರೆ, ನೀವೆಲ್ಲ ಹೊಲದಲ್ಲೇ ಮನೆಯಾಯಿತು, ಇಲ್ಲೇ ನಿಮ್ಮ ಹೊಲ ಆಯ್ತು, ಇಲ್ಲೇ ನಿಮ್ಮ ಇಡೀ ಕುಟುಂಬನೇ ಇಲ್ಲಿದೆ? ಹಾಂ, ಫ್ಯಾಮಿಲಿನೇ ಇಲ್ಲೇ ಇದೆ ಅಣ್ಣ. ಅಂದರೆ ಈಗ ಹೊಸದಾಗಿ ಶುರು ಮಾಡೋರಿಗೆ ಏನೇನು ರೆಡಿ ಮಾಡಿಟ್ಕೋಬೇಕು ಈ ಫೀಲ್ಡಿಗೆ ಕಾಲಿಡ್ಬೇಕು? ಹೊಸದಾಗಿ ಶುರು ಮಾಡ್ಕೋಬೇಕಂದ್ರಣ್ಣ, ಈಗ ಆದಷ್ಟು ಈ ಟೈಪ್ ಮಾಡಿಬಿಡ್ರಿ ಅಣ್ಣ. ಈ ಟೈಪ್ ಮಾಡ್ಬಾರ್ದಣ್ಣ. ಏನಿಲ್ಲಣ್ಣ, ಪೆಡಕ್ ಸಿಸ್ಟಮ ಮಾಡ್ಕೋಬೇಕಣ್ಣ. ಪೆಡಕ್ ಸಿಸ್ಟಮ್ ಅಂದ್ರಣ್ಣ, ಈಗ ಆಕಳ ಕೈ ಬಿಟ್ಟಿರ್ತೀವಣ್ಣ, ನಮ್ದೇನು ಆಗ್ಬಿಡ್ತೈತಿ. ಈಗ ಆಕಳ ಇದು ಈ ಥರ ಇರ್ಬೇಕಣ್ಣ. ಈಗ ಈ ಶೆಡ್ಡನ್ನು ಹಿಂಗೆ ಮುಂದಕ್ಕಿರ್ಬೇಕಣ್ಣ. ಮುಂದಕ್ಕಿರೋದ್ರಿಂದ ಏನಿಲ್ಲ, ಈಗ ಈ ಶೆಡ್ಡನ್ನು ಈಗ ಅಲ್ಲೇನು ನಾವು ಹೊರಗೆ ಮಾಡಿದ್ದೀವಲ್ಲಣ್ಣ, ಅದ್ರ ಮ್ಯಾಗ ತಗಡಿನ ಶೆಡ್ ಇರ್ಬೇಕಣ್ಣ. ತಗಡಿನ ಶೆಡ್ ಇತ್ತಂದ್ರೆ ಅದು ಶೇಣೆ ಏನಾಗ್ಬಿಡ್ತೈತಣ್ಣ, ಫುಲ್ಲು ಡ್ರೈ ಆಗ್ಬಿಡ್ತೈತಣ್ಣ. ಅಂದ್ರೆ ಮಳೆ ನೀರು ಬೀಳೋದಿಲ್ಲ, ಬಿಸಿಲಿನ ಶಾಖಾಂಶ ಬೀಳೋದಿಲ್ಲ.
ಹಂಗಾಗಿ ಫುಲ್ಲು ಡ್ರೈ ಆಗೋದ್ರಿಂದ ಮ್ಯಾಟ್ ಆಗಿಬಿಡ್ತೈತೆ ಅಣ್ಣ. ಅದ ಮ್ಯಾಟ್ ಇದ್ದಂಗೆ ಆಗಿಬಿಡ್ತೈತೆ ಅಣ್ಣ. ಆಕಳ ಕೆಚ್ಚಲು ಬಾವು ಬರಂಗಿಲ್ಲ, ಫುಲ್ ಹೆಲ್ದಿ ಆಗಿರ್ತಾವಣ್ಣ. ಹೆಲ್ದಿ ಆಗಿರ್ತಾವಣ್ಣ, ಫುಲ್ ನ್ಯಾಚುರಲ್ ಆಗಿರುತ್ತೆ. ಹಾಂ ನ್ಯಾಚುರಲ್ ಆಗಿರ್ತಾವಣ್ಣ. ಹಂಗಾಗಿ ಆ ಥರ ಇದು ಹಾಕೋಣ. ಈಗ ಹೊಸ್ದಾಗಿ ಮಾಡೋರೇ ಮಾಡಿಬಿಡ್ತಾರಣ್ಣ, ಅವಸರ ಮಾಡ್ತಾರಣ್ಣ. ನಾವು ಹಂಗೆ ಮಾಡಿಬಿಟ್ಟೋಣ, ಅವಸರ ಮಾಡಿದ್ವಿ ಈಗ ಅನ್ಸಾಕತೈತೆ ಅಣ್ಣ. ಆದಷ್ಟು ಪೆಡಕ್ ಸಿಸ್ಟಮ್ ಮಾಡ್ಕೋಬೇಕತ್ತು ನಾವು. ಇದ್ರ ಶೆಡ್ನ್ಯಾಗ ಇಲ್ಲಿ ಹಿಂಡ ಟೈಮ್ನಿಗೆ ಅಷ್ಟೇ ಇಲ್ಲಿ ಬಂದಿರ್ಬೇಕತ್ತು. ಇದೆಲ್ಲ ಕುಲ ಇದ್ದು ಇಲ್ಲಿ ಅಡ್ಡಾಡ್ಕೊಂಡಿದ್ರೆ ಚಲೋ ಆಗ್ತಿತ್ತು ಅನ್ನಿಸ್ತೈತೆ ಅಣ್ಣ. ಆದ್ರೆ ಈಗ ಪೆಡಕ್ ಸಿಸ್ಟಮ ಮಾಡ್ಕೊಂಡಿದ್ವಿ ಅಣ್ಣ. ಸರಿ ಆಯ್ತು. ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಇಷ್ಟು ತಿಳುವಳಿಕೆ ಇದೆಯಲ್ಲ, ಎಲ್ಲಾದ್ರೂ ಟ್ರೈನಿಂಗ್ ಆ ಥರ ಈ ಥರ ಹೋಗಿ ಬಂದ್ರ ಏನು? ಇಲ್ಲ ಅಣ್ಣ, ಆ ಥರ ಏನು ಹೋಗಿಲ್ಲ ಅಣ್ಣ. ಅಂದ್ರ ಚಿಕ್ಕ ವಯಸ್ಸಿಲ್ದನ ಮನೆಯಲ್ಲಿ ದನಗಳು ಇದ್ದವಲ್ಲ ಅಣ್ಣ. ಕಸಬಾಗಿರೋದ್ರಿಂದ ನಿಮ್ಗೆ ಅಣ್ಣ ಆಟೋಮೆಟಿಕ್ ಆಗಿ ನಿಮ್ಗೆ ಅದ್ರಲ್ಲಿದ್ದ ಗೊತ್ತಾಗಿದೆ. ಆ ಅಪ್ಪಾಜಿಯರು ಒಟ್ಟು ತಿಳಿಸ್ಕೊಟ್ಟಿದಾರೆ ಅಣ್ಣ, ಹಿಂಗೆ ಈ ಥರ ಮಾಡ್ಕೊಂಡವ್ರಿ ಅಂತಂದು ಅದ್ರಲ್ಲಿದ್ದ ಗೊತ್ತಾಗ್ತದೆ ಅಣ್ಣ. ಹಂಗಾಗಿ ಹಂಗಿದ್ದ. ಅಂದ್ರೆ ಈ ಥರ ರೆಡಿ ಮಾಡ್ಕೊಳಕ್ಕೆ ಏನಾದ್ರು ಲೋನ್ ಗೀನ್ ಏನಾದ್ರು ಆ ಸ್ಕೀಮ್ ಈ ಸ್ಕೀಮ್ ಏನಾದ್ರು ತೊಗೊಂಡಿದ್ದು? ಇಲ್ಲ ಅಣ್ಣ, ಅಂಥವು ಏನು ತೊಗೊಂಡಿಲ್ಲ ಅಣ್ಣ. ಎಲ್ಲ ಹೇಳಿದ್ನಲ್ಲ 13 ಎಕರೆ ಗೋಂಜಾಳ ಬಂದಿತ್ತಣ್ಣ, ಅದ ಪೀಕಲ್ಲೇ ಮಾಡ್ಕೊಂಡಿದ್ದೆ. ಹಾಂ ಅಂದರೆ ನೀವು ಒಟ್ಟು ಅಂದ್ರೆ ನೀವು ಹೊಲ ಗದ್ದೆ ಎಲ್ಲ ಇರೋದಕ್ಕಿಂತ ನೀವು ನೀರಿನ ಸಮಸ್ಯೆ ಅಷ್ಟೇನಿಲ್ಲ. ನೀವೇ ಬೆಳ್ಕೊಂತೀರಾ, ನೀವೇ ಸ್ಟಾಕ್ ಮಾಡಿಟ್ಕೊಂಡು ನೀವೇ ಅಂದ್ರೆ ಬೇರೆ ಕಡೆ ಖರೀದಿ ಮಾಡೋ ಅವಶ್ಯಕತೆ ಏನಿಲ್ಲ. ಮೇವು ನಾವು ಒಣ ಮೇವು ಅಷ್ಟೇ ಖರೀದಿ ಮಾಡ್ತೀವಿ ಅಣ್ಣ. ಹಸಿ ಮೇವೆಲ್ಲ ಎಲ್ಲ ನಮ್ಮ ಹೊಲದಲ್ಲೇ ಬೆಳೆಸ್ಕೊಂತೀವಿ ಅಣ್ಣ. ಈಗ ಒಣ ಮೇವು ಅಂದ್ರೆ ಯಾವ ಥರ? ಬತ್ತುಲ್ ಅಷ್ಟೇ ಖರೀದಿ ಮಾಡ್ತೀವಿ ಅಣ್ಣ. ಬತ್ತುಲ್ ಅಷ್ಟ ಅಂದ್ರೆ ಭತ್ತದ ಗದ್ದೆ ಅದಾವಣ್ಣ. ಅಂದ್ರೆ ಭಾಳ ಬರೋದಿಲ್ಲ ಅಣ್ಣ, 1 ಗಾಡಿ 2 ಗಾಡಿ ಅಷ್ಟೇ ಬರ್ತಾವಲ್ಲ. ಹಂಗಾಗಿ ಸಾಲೋದಿಲ್ಲ ಅಣ್ಣ, ದನ ಭಾಳ ಆಗ್ತಾವು. ಸಾಲೋದ್ರಿಂದ ಹಂಗಾಗಿ ಹೊರಗಡೆ ಖರೀದಿ ಮಾಡ್ಕೊತೀವಿ ಅಣ್ಣ. ಹೊರಗಡೆ 3-4 ಸಾವಿರ 5 ಸಾವಿರ ಮಟ್ಟ ಇರ್ತಾವಣ್ಣ. ನಮ್ಮ ರೇಟಿಗೆ ತೊಗೊಂಡು ಖರೀದಿ ಮಾಡಕ್ಕಂತೀವಿ. ಬತ್ತಲು ಒಂದು ವರ್ಷದಾಗ ಒಂದು ಮಿನಿಮಮ್ ಅಂದ್ರೆ ಒಂದು 10-15 ಟ್ರಿಪ್ ಖರೀದಿ ಮಾಡ್ಕೊಂತೀವಣ್ಣ. ಅಷ್ಟು ಬೇಕಾ? ಹಾಂ ಅಣ್ಣ, ಅಷ್ಟು. ನಿಮ್ಮ ಹತ್ರ ಭೂಮಿ ಇದೆ ಮತ್ತು ಅಷ್ಟು ಎಲ್ಲಾದ್ರು ಹಸಿ ಮೇವು ಬೆಳ್ಕೊಂಡ್ರು ಕೂಡ ಅಷ್ಟು ಬೇಕಣ್ಣ. ಒಣ ಮೇವು ಆಗೋದಿರ್ತಲ್ಲ ಅಣ್ಣ, ಬೇಕಣ್ಣ, ಅಷ್ಟು ಬೇಕಾಗತ್ತಣ್ಣ. ಅಂದ್ರೆ ಒಣ ಮೇವು ಹಾಕೋದ್ರಿಂದ ಆಕಳ ಹೆಲ್ದಿ ಆಗಿರ್ತಾವಣ್ಣ. ಹೆಲ್ದಿ ಆಗಿರ್ತಾವಲ್ಲ, ಆ ಥರ ಆಗಿ ಅದನ್ನ ತೊಗೊತೀವಣ್ಣ. ಬತ್ತಲು ಖರೀದಿ ಮಾಡ್ಕೊಂತೀವಣ್ಣ, ಖರೀದಿ ಮಾಡ್ತೀವಿ. ಮತ್ತು ಇದು ಎಲ್ಲ ತೊಳೆದಿದ್ದೆಲ್ಲ ಸ್ವಚ್ಛತೆ ನೀವು ತೊಳೆದಿದ್ದೆಲ್ಲ ಇದ್ರ ಕಡೆ ಹೊರಗಡೆ ನಿಮ್ಮ ಗದ್ದೆಗೆ ಹೋಗುತ್ತೆ? ಹಾಂ, ನಾ ಈಗ ಅಲ್ಲೇನು ಹುಲ್ಲು ಹೊಲ ಐತಲ್ಲ ಅಣ್ಣ, ಅಲ್ಲಿಗೆ ಹೋಗ್ತೈತೆ ಅಣ್ಣ. ಅಲ್ಲಿಗೆ ಹೋಗ್ತೈತೆ ಅಣ್ಣ. ಇದನ್ನೆಲ್ಲ ತೊಳೆದಿರ್ತೀವಲ್ಲ ಅಣ್ಣ, ಇವೆಲ್ಲ ತೊಳೆದಾಗ ಸೀದಾ ಅಲ್ಲಿಗೆ ಹೋಗಿಬಿಡ್ತೈತೆ ಅಣ್ಣ. ಆ ಹುಲ್ಲಿನೆಲ್ಲ ಹೋಗೋದ್ರಿಂದ ಗೊಬ್ಬರ ಹಾಕೋದು ನಿಲ್ತೈತೆ ಅಣ್ಣ. ಗೊಬ್ಬರ ಹಾಕೋದು ನಿಲ್ತೈತಿ. ಮತ್ತು ಏನೆಲ್ಲ ಚೆನ್ನಾಗಿ ಬರ್ತಣ್ಣ, ಬೆಳೆಗಳು ಚೆನ್ನಾಗಿ ಬರ್ತಣ್ಣ. ಅಂದ್ರೆ ಇದಕ್ಕೆಲ್ಲ ಚೆನ್ನಾಗಿ ಬರ್ತಾವಣ್ಣ ಬೆಳೆಗಳು. ಹಂಗಾಗಿ ಅಲ್ಲಿ ಹೋಗುತ್ತಣ್ಣ. ಈಗ ಮತ್ತೆ ಇದು ಸಗಣಿ ಯಾವ ಥರ ಗೊಬ್ಬರ ಯಾವ ಥರ? ನಮ್ಮದು ಗೊಬ್ಬರ ತಿಂಗಳಿಗೆ 5 ಟ್ರಿಪ್ ಬರ್ತಣ್ಣ. ತಿಂಗಳಿಗೆ 5 ಟ್ರಿಪ್ ಬರ್ತಾ ಫಸ್ಟಿಗೆಲ್ಲ ನಮ್ಮ ಹೊಲದಲ್ಲಿ ಹಾಕ್ಯಂದಿದ್ವಿ ಅಣ್ಣ. ಹೊಲದಲ್ಲಿ ಹಾಕ್ಯಂದ್ವಿ. ಈಗ ಮೊನ್ನೆ ಕೊಟ್ಟಿದ್ವಿ ಅಣ್ಣ. ಮೊನ್ನೆ ಭಾಳ ಇತ್ತಣ್ಣ. 30 ಟ್ರಿಪ್ ಮಾರಕ್ಕೆ ಕೊಟ್ಟಿವಣ್ಣ. 5 ಸಾವಿರ ರೂಪಾಯ್ದಂಗೆ 30 ಟ್ರಿಪ್ ಮಾರಕ್ಕೆ ಕೊಟ್ಟಿದ್ವಿ ಅಣ್ಣ. 30 ಟ್ರಿಪ್ ಇಲ್ಲೇ ಊರಲ್ಲೇ ಹೋಯ್ದ್ರು. 5 ಸಾವಿರ ರೂಪಾಯ್ದಂಗೆ 30 ಟ್ರಿಪ್ ಕೊಟ್ಟಿದ್ದೀವಿ ಅಣ್ಣ. ನಾನು ಇದು ಬಹುತೇಕ ಕಡೆ ನೋಡ್ತೀನಲ್ಲ ಶೆಡ್ ಎಲ್ಲ ಬರೀ ಇದೇ ದಿಕ್ಕಿಗೆ ಇರ್ತವೆ, ಅದು ಯಾಕಂತ ಗೊತ್ತಾಗಲಿಲ್ಲ. ಇದೇ ದಿಕ್ಕಿಗೆ ಅಂದ್ರಣ ಅದು ಅಪ್ಪಾಜಿಯರೆಲ್ಲ ಹೇಳಿದ್ರಣ್ಣ, ಈ ದಿಕ್ಕಿಗೆ ಇದ್ರೆ ಚಲೋ. ಮತ್ತು ಅಂದ್ರೆ ಅವರು ಎಲ್ಲ ಚಿಕ್ಕ ವಯಸ್ಸಿಲ್ದ ಮಾಡ್ಕೊಂಬಂದಿದ್ದಾರಲ್ಲಣ್ಣ, ಈ ದಿಕ್ಕಲ್ಲೇ ಇರಬೇಕು, ಚಲೋ ಐತೆ. ಹಾಂ, ಹಂಗಾಗಿ ಈ ದಿಕ್ಕಲ್ಲಿದ್ದರೆ ಚಲೋ ಅಂತ ಹೇಳಿ. ಏನು ಮಷೀನ್ ಅಂತ ಗೊತ್ತಾಗಲಿಲ್ಲ. ಇದು ಹಿಂಡ ಮಿಷಿನ್ ಅಣ್ಣ, ಹಾಲು ಕರಿ ಮಿಷಿನ್ ಅಣ್ಣ. ಡಬಲ್ ಬಕೆಟ್, ಏನೆಲ್ಲ ಕೈಲಿ ಕರೆದಿಲ್ಲ ಅಣ್ಣ, ಎಲ್ಲ ಆಕಳ ಮಿಷಿನ್ ಇಲ್ಲ. ಕೆಲಸ ನೀವು ಸ್ವತಃ ಮನೆಯವರೇ ಮಾಡ್ತೀರಾ? ಹಾಂ, ಮನೆಯವ್ರ ಮಾಡ್ತಾರೆ. ಇಲ್ಲಿ UP ಆಗಿಲ್ಲ ಅಣ್ಣ. ಹಾಂ, ಇಲ್ಲ ಅಣ್ಣ, ಇಲ್ಲ ಅಣ್ಣ, ಹಂಗೇನಿಲ್ಲ ಅಣ್ಣ. ಎಲ್ಲ ನಾವು ಮನೆಯವ್ರ ಮಾಡ್ಕೊಂತೀವಿ, ಮನೆಯವ್ರ ಮಾಡ್ಕೊಂತೀವಿ. ಅಂದ್ರೆ ಈಗ UP ಇಟ್ರ ಅವ್ರಿಗೆ 24 ಸಾವಿರ ಅಣ್ಣ. 24 ಸಾವಿರ ಒಂದು ಸಿಲಿಂಡ್ರ್
ಅವು ಖರ್ಚು ಭಾಳ ಐತಣ್ಣ. ತಿಂಗಳಿಗೆ 24,000. ಹಾಂ, ತಿಂಗಳಿಗೆ 24,000 ಒಂದು ಫ್ಯಾಮಿಲಿ ಬರ್ತಾನೆ ಅವ್ರದ್ದು. ಒಂದು ಫ್ಯಾಮಿಲಿಗೆ 24,000. ಹಾಂ, ಒಂದು ಫ್ಯಾಮ್ಲಿ ಮತ್ತು ಅವ್ರ ತಿಂಗಳಿಗೆ ಇದು 3 ತಿಂಗಳಿಗೆ ಒಂದು ಸಿಲಿಂಡ್ರು ಅದನ್ನೆಲ್ಲ ಹೇಳಿದಾರಣ್ಣ. ಆದ್ರೆ ಕೇಳಿವಣ್ಣ ಅವ್ರನ್ನೆಲ್ಲ ಕೇಳಿವಣ್ಣ. ಆದ್ರೆ ಅವ್ರನ್ನ ಇಟ್ರೆ ಲಾಭ ಭಾಳ ಅನ್ಸಂಗಿಲ್ಲ ಅಣ್ಣ. ಲಾಭ ಅನ್ಸುತ್ತೆ. ಜಾಸ್ತಿ ಹಾಂ, ಉತ್ಪಾದನೆ ಅಂದರೆ ಎಲ್ಲ ನಾವು ಮನೆಯವ್ರು ಇದೀವಲ್ಲಣ್ಣ, ಹಂಗಾಗಿ ನಾವು ಮೇಂಟೈನ್ ಮಾಡ್ಕೊಂತೀವಿ. ಇದರಲ್ಲೇ ಒಟ್ಟು ಕೆಲಸ ಹಗುರು ಮಾಡ್ಕೊಂಡು ನಾವು ಮೇಂಟೈನ್ ಮಾಡ್ಕೊಂತೀವಿ.